ಕನ್ಯಾ ರಾಶಿಯವರಿಗೆ ಭಗವಂತ ಅಮೋಘ ಹಾಗೂ ಮಂಗಳಕರವಾದ ವರಗಳು ಮತ್ತು ಯೋಗಗಳನ್ನು ದಯಪಾಲಿಸಿದ್ದಾನೆ. ಹಾಗಾದರೆ ಆ ವರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕನ್ಯಾ ರಾಶಿಯವರ ಸಂಪೂರ್ಣ ಜೀವನ ಹೇಗಿರುತ್ತೆ, ಇವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ, ಇವರ ಗುಣ ಸ್ವಭಾವಗಳು ಹೇಗಿರುತ್ತದೆ, ಕನ್ಯಾ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತೆ, ಇವರು ಹಣಕಾಸಿನ ವಿಚಾರದಲ್ಲಿ ಹೇಗೆ ನಿಭಾಯಿಸುತ್ತಾರೆ, ಇವರ ಮುಂದಿನ ನಡೆ ಏನು ಎನ್ನುವ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಕನ್ಯಾ ರಾಶಿಯವರಾಗಿದ್ದರೆ ಮತ್ತು ಜ್ಯೋತಿಷ್ಯ ಹಾಗೂ ದೇವರನ್ನು ನಂಬುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಹೌದು, ಕನ್ಯಾ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ವರಗಳು ಯಾವುವೆಂದರೆ ಇವರಿಗೆ ನಾಚಿಕೆ ಸ್ವಭಾವ ತುಂಬಾನೇ ಇರುತ್ತೆ. ಇವರು ಯಾರನ್ನಾದರೂ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ. ಜೊತೆಗೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ತುಂಬ ನಾಚಿಕೆ ಪಡ್ತಾರೆ, ಸಂಕೋಚ ಪಡ್ತಾರೆ. ಕನ್ಯಾ ರಾಶಿಯವರಿಗೆ ಆಲಸ್ಯ ಎನ್ನುವುದು ಜಾಸ್ತಿ ಇರುತ್ತೆ. ಯಾರಾದರೂ ಎಲ್ಲಿಯಾದರೂ ಹೋಗಿ ಬರೋಣ ಅಂದರೆ ಅವರು ಆಯಿತು ನೋಡೋಣವೆಂದು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಮಾತನಾಡ್ತೀರಾ. ಆಯಿತು ಹೋಗೋಣ, ಆಯಿತು ನೋಡೋಣ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಆಲಸ್ಯವನ್ನು ತೋರುತ್ತೀರಾ. ಕನ್ಯಾ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ. ಇವರಿಗೆ ಆಲಸ್ಯದ ಜೊತೆ ಸೋಂಬೇರಿತನ ಜಾಸ್ತಿ ಇರುತ್ತೆ. ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಎನ್ನುವ ಮನೋಭಾವವಂತೂ ಇಲ್ಲವೇ ಇಲ್ಲ. ಯಾವುದೇ ಅರ್ಜೆಂಟ್ ಕೆಲಸ ಇದ್ರೂ ಸಹ ಆಮೇಲೆ ಮಾಡೋಣ, ಆಮೇಲೆ ನೋಡೋಣ, ನಾಳೆ ಮಾಡೋಣ ಎನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಕನ್ಯಾ ರಾಶಿಯವರು ಜೀವನದಲ್ಲಿ ಸೋಲನ್ನು ಸಹ ತುಂಬ ಅನುಭವಿಸುತ್ತಾರೆ. ಇವರಿಗೆ ಸೋಂಬೇರಿತನ ಅನ್ನೋದು ಅತಿಯಾಗಿ ಕಾಡುತ್ತೆ. ಕನ್ಯಾ ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಇವರಿಗೆ ಸಾಮಾನ್ಯ ಜ್ಞಾನ ಕೂಡ ಜಾಸ್ತಿ ಇರುತ್ತೆ. ಯಾವುದಾದ್ರೂ ಇನ್ಸಿಡೆಂಟ್ ಆಗಿರಲಿ ಅಥವಾ ಯಾವುದಾದ್ರೂ ವಿಷಯ ಆಗಿರಲಿ, ಇವರು ಒಂದು ಸಲ ತಲೆಗೆ ಹಾಕಿಕೊಂಡ್ರೆ ಅದನ್ನು ಬೇಗ ಮರೆಯುವಂತಹ ವ್ಯಕ್ತಿಗಳೇ ಅಲ್ಲ. ಆ ವಿಷಯವನ್ನು ಮರೆಯುವುದೂ ಇಲ್ಲ. ಅಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಅನ್ನೋದು ಕನ್ಯಾ ರಾಶಿಯವರಿಗಿರುತ್ತೆ. ಇವರು ಎಲ್ಲ ವಿದ್ಯೆಯಲ್ಲೂ ಸಹ ಬಹಳ ಪರಿಣಿತರಾಗಿರುತ್ತಾರೆ. ಇವರು ಎಲ್ಲದರಲ್ಲೂ ಸಹ ಮುಂದೆ ಇರಬೇಕು ಅಂದುಕೊಳ್ತಾರೆ. ಆದರೆ ಸೋಂಬೇರಿತನವೇ ಇವರನ್ನು ಹಾಳು ಮಾಡುತ್ತೆ ಅಂತ ಹೇಳಬಹುದು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಇವರೇ ಫಸ್ಟ್ ಇರ್ತಾರೆ. ಓದುವುದರಲ್ಲಾಗಿರಬಹುದು, ಕೇಳುವುದರಲ್ಲಾಗಿರಬಹುದು. ಇವರಿಗೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುವುದರಿಂದ ಈ ರಾಶಿಯವರಿಗೆ ಕೆಲವೊಂದು ವಿದ್ಯೆಯಲ್ಲೂ ಸಹ ಫಸ್ಟ್ ಇರ್ತಾರೆ. ಈ ರೀತಿಯ ಸ್ವಭಾವ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಿಬಿಟ್ಟಿರುತ್ತಾನೆ ಅಂತ ಹೇಳಬಹುದು. ಕನ್ಯಾ ರಾಶಿಯವರು ಯಾವುದೇ ಒಂದು ವಿಚಾರ ಆದರೂ ಕೂಡ ಬೇಗನೆ ಕಲಿತು ಬಿಡುತ್ತಾರೆ. ಹೇಳ್ತಾರಲ್ಲ, ಕಣ್ಣಿನಿಂದ ನೋಡೋದು ಕೈಯಿಂದ ಮಾಡೋದು ಅಂತ. ಈ ರೀತಿ ಸ್ವಭಾವ ಇರುತ್ತೆ ಕನ್ಯಾ ರಾಶಿಯವರಿಗೆ. ಇವರ ಪಕ್ಕದಲ್ಲಿ ಕೂತು ಯಾರಾದರೂ ಯಾವುದಾದರೂ ಒಂದು ಕೆಲಸವನ್ನು ಮಾಡ್ತಾ ಇರಲಿ, ಇವರು ಸುಮ್ಮನೆ ಕಣ್ಣಲ್ಲೇ ನೋಡಿಕೊಂಡಿರ್ತಾರೆ ಅಷ್ಟೇ. ಆ ಕೆಲಸವನ್ನು ಮಾಡೇ ಮಾಡ್ತಾರೆ. ಆ ರೀತಿಯಾದಂತಹ ಯೋಗವನ್ನು ಭಗವಂತ ಕನ್ಯಾ ರಾಶಿಯವರಿಗೆ ಕೊಟ್ಟಿರುತ್ತಾನೆ ಅಂತ ಹೇಳಬಹುದು. ಇವರು ಹೇಗೆ ಅಂದರೆ ಯಾರನ್ನಾದರೂ ಬೇಗ ನಂಬಿಬಿಡ್ತಾರೆ. ಯಾವ ರೀತಿ ಅಂದರೆ ಕಂಪ್ಲೀಟಾಗಿ ನಂಬಿಬಿಡುವುದು. ಮೋಸ ಮಾಡಿದರೆ ಸಹ, ಕೆಟ್ಟದ್ದನ್ನು ಹೇಳಿಕೊಟ್ಟರೂ ಸಹ ಅವರು ಒಳ್ಳೆಯದನ್ನೇ ನನಗೆ ಬಯಸುತ್ತಾರೆ ಎನ್ನುವ ರೀತಿಯಲ್ಲಿ ಇವರು ಅವರನ್ನು ನಂಬಿಬಿಡ್ತಾರೆ. ಅವರ ಮೇಲೇ ತುಂಬ ಜಾಸ್ತಿ ಡಿಪೆಂಡ್ ಆಗಿಬಿಡ್ತಾರೆ. ಕನ್ಯಾ ರಾಶಿಯವರು ಸಿಕ್ಕ ಜನರನ್ನು ನಂಬುವುದನ್ನು ತಪ್ಪಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಆದರೂ ಸಹ ಇವರಿಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಅಂದರೆ ಶತ್ರುಗಳು ಅಥವಾ ಹಿತಶತ್ರುಗಳೇ ಆಗಿರಬಹುದು. ಕನ್ಯಾ ರಾಶಿಯವರು ಯಾರೊಬ್ಬರಿಗೂ ಸಹ ಮೋಸ ಮಾಡುವುದಿಲ್ಲ, ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ. ಇವರಿಗೆ ತುಂಬ ಜನ ಮೋಸ ಮಾಡ್ತಾರೆ. ಆದರೆ ಇವರು ಯಾರಿಗೂ ಸಹ ನಂಬಿಕೆ ದ್ರೋಹವನ್ನು ಮಾಡುವುದಿಲ್ಲ, ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ. ಇವರದ್ದು ತುಂಬಾ ಮೃದು ಸ್ವಭಾವ ಎಂದು ಹೇಳಬಹುದು. ಇನ್ನು ಈ ಕನ್ಯಾ ರಾಶಿಯವರಿಗೆ ಬೇಗ ಎಲ್ಲರೂ ಸಹ ಹೊಂದಿಕೊಳ್ಳುತ್ತಾರೆ, ಬೇಗ ಸ್ನೇಹಿತರಾಗ್ತಾರೆ. ಸ್ನೇಹಿತರು ಜಾಸ್ತಿ. ಇವರು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾರೆ. ಸ್ನೇಹಿತರು ಇಲ್ಲ ಅಂದರೆ ಜೀವನವೇ ಇಲ್ಲ ಅನ್ನುವ ಮನೋಭಾವದವರು ಈ ಕನ್ಯಾ ರಾಶಿಯವರು. ಆದರೆ ಸ್ನೇಹಿತರು ಇವರಿಗೆ ಮೋಸ ಮಾಡಿ ಅಷ್ಟೇ ಬೇಗ ಇವರನ್ನು ಬಿಟ್ಟು ಹೋಗ್ತಾರೆ. ಇವರ ಫ್ರೆಂಡ್ಶಿಪ್ ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡಿಕೊಂಡು ಮನಸ್ತಾಪವನ್ನು ಮಾಡಿಕೊಂಡು ಇವರನ್ನು ಬಿಟ್ಟು ಹೋಗ್ತಾರೆ. ಈ ರಾಶಿಯವರಿಗೆ ನಂಬಿಕಸ್ಥ ಸ್ನೇಹಿತರೇ ಇವರಿಗೆ ನಂಬಿಕೆ ದ್ರೋಹ ಮಾಡಿ ಇವರನ್ನು ಬಿಟ್ಟು ಹೋಗ್ತಾರೆ. ಕನ್ಯಾ ರಾಶಿಯವರು ಶುದ್ಧವಾದಂತಹ ಬುದ್ಧಿ ಇರುವಂತಹ ವ್ಯಕ್ತಿಗಳು. ಕೆಡುಕು ಬುದ್ಧಿ ಅನ್ನೋದು ಇವರಿಗೆ ಇರೋದಿಲ್ಲ.
ಶುದ್ಧ ಬುದ್ಧಿ ಅಂದರೆ ಯಾರಿಗೂ ಸಹ ಮೋಸ ಮಾಡಲ್ಲ, ಯಾರಿಗೂ ಸಹ ವಂಚನೆ ಮಾಡಲ್ಲ, ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಲ್ಲ. ಇಂತಹ ಒಳ್ಳೆಯ ಬುದ್ಧಿಯನ್ನಿಟ್ಟುಕೊಂಡಿರುವವರು ಈ ಕನ್ಯಾ ರಾಶಿಯವರು. ಹಾಗೆ ಕೆಟ್ಟ ಬುದ್ಧಿ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರುವುದಿಲ್ಲ. ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಬೇಕು, ಬೇರೆಯವರ ಅನ್ನದ ತಟ್ಟೆಯನ್ನು ಕಿತ್ಕೊಂಡು ತಿನ್ನಬೇಕು ಅನ್ನೋದು ಇವರಿಗೆ ಒಂದು ಚೂರು ಇರುವುದಿಲ್ಲ. ಇಂತಹ ಪರಿಶುದ್ಧವಾದ ಬುದ್ಧಿಯನ್ನು ಈ ರಾಶಿಯವರು ಹೊಂದಿದ್ದಾರೆ. ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ವಿಚಾರಗಳನ್ನು ಅವಲಂಬಿತವಾಗಿರುತ್ತಾರೆ. ದೇವರನ್ನು ಹೆಚ್ಚಾಗಿ ನಂಬುವುದು ಇವರಿಗೆ. ದೇವರಲ್ಲಿ ಅಪಾರವಾದ ನಂಬಿಕೆ ಇರುತ್ತೆ, ಭಕ್ತಿ ಇರುತ್ತೆ, ಪೂಜೆ ಪುನಸ್ಕಾರ ಅನ್ನೋದನ್ನು ಜಾಸ್ತಿ ಮಾಡ್ತಾ ಇರ್ತೀರಾ. ಜೊತೆಗೆ ದೇವರನ್ನು ಸಹ ನಂಬ್ತೀರಾ. ಇದರ ಜೊತೆಗೆ ಕರ್ಮದ ಫಲವನ್ನು ಸಹ ನಂಬುತ್ತೀರಾ. ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು. ತುಂಬ ಮೃದು ಸ್ವಭಾವದವರು. ಕನ್ಯಾ ರಾಶಿಯವರು ಯಾವಾಗಲೂ ಸಹ ಇವರ ಮನೆ ಅಥವಾ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನು ಬಹಳ ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆ. ಹಾಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನವನ್ನು ಮಾಡಿಕೊಂಡು ಆ ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾರೆ. ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸುತ್ತಾರೆ. ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದಾಗಿರುತ್ತೆ. ಹಾಗೆ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ. ಕನ್ಯಾ ರಾಶಿಯವರಿಗೆ ಕೋಪ ಅನ್ನೋದು ಬಹಳ ಕಡಿಮೆ. ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತೆ. ಬರುವುದು ಬರಲಿ, ಹೋಗುವುದು ಹೋಗಲಿ ಎನ್ನುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ. ಬಹಳ ಸಂಯಮದಿಂದ ಇರ್ತಾರೆ. ಕೋಪ ಅನ್ನುವುದು ಇವರಿಗೆ ಸಡನ್ ಆಗಿ ಬರುವುದಿಲ್ಲ. ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು. ಬಹಳ ನಿಧಾನವಾಗಿ ವಿಚಾರಗಳನ್ನು ತಿಳಿದು ಅನಂತರ ಮಾತನಾಡುತ್ತಾರೆ. ಒಂದು ವೇಳೆ ಕೋಪ ಏನಾದರೂ ಬಂದರೆ ಇವರನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬಂದು ಬಿಡುತ್ತೆ. ಅಂದರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ. ಈ ಸಮಯದಲ್ಲಿ ಯಾರಿಗೂ ಸಹ ತಲೆಯನ್ನು ತಗ್ಗಿಸುವುದಿಲ್ಲ. ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದರೆ ವ್ಯವಹಾರ ಅನ್ನುವುದು ಇವರಿಗೆ ಜಾಸ್ತಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಸೋಲೆನ್ನುವುದು ಇರುವುದೇ ಇಲ್ಲ. ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ. ಸ್ವಲ್ಪ ಸೋಂಬೇರಿಗಳಾಗಿದ್ದರೂ ಸಹ ಹಣವನ್ನು ಮಾಡುವುದರಲ್ಲಿ ಎತ್ತಿದ ಕೈ ಅಂತಾನೇ ಹೇಳಬಹುದು. ಯಾಕಂದರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಇವರು ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಖಂಡಿತವಾಗಲೂ ಸಹ ಹಣಕಾಸಿನ ವಿಚಾರಗಳಲ್ಲಿ ಲಾಭವನ್ನೇ ಪಡೆದುಕೊಳ್ತಾರೆ. ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿ ಇರುವುದಿಲ್ಲ. ಇನ್ನು ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಎನ್ನುವುದು ಜಾಸ್ತಿನೇ ಇರುತ್ತೆ. ಎಲ್ಲರ ಜೊತೆ ಬೇಗ ಹೊಂದಿಕೊಳ್ಳುತ್ತಾರೆ. ಎಲ್ಲರೊಂದಿಗೆ ಬೇಗ ಬೆರೆಯುತ್ತಾರೆ. ಎಲ್ಲರೊಂದಿಗೆ ಆತ್ಮೀಯವಾಗಿ ಬಹಳ ಸಂತೋಷವಾಗಿರುತ್ತಾರೆ. ಯಾರಿಗೂ ಸಹ ನೋವು ಕೊಡುವುದಿಲ್ಲ. ಈ ರೀತಿಯ ಸ್ವಭಾವವುಳ್ಳವರಾಗಿರುತ್ತಾರೆ ಕನ್ಯಾ ರಾಶಿಯವರು. ಇವರಿಗೆ ಪ್ರಾಣಿಗಳಿಂದ ತೊಂದರೆ ಅನ್ನುವುದು ಜಾಸ್ತಿ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ನಾಯಿಯಿಂದ ದೂರವಿರಿ. ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನು ಕೊಡಿ, ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ. ಈ ಕನ್ಯಾ ರಾಶಿಯವರ ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯನ್ನು ಮಾಡುತ್ತಾರೆ. ನನಗೆ ಆ ಕೆಲಸ ಆಗಲ್ಲ, ಈ ಕೆಲಸ ಆಗಲ್ಲ, ಬೇರೆ ರೀತಿಯ ಕೆಲಸ ಬೇಕು ಅಂತ ತುಂಬ ಕೆಲಸಗಳನ್ನು ಬದಲಾಯಿಸ್ತಾರೆ. ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ. ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಳಬೇಡಿ. ಒಂದೇ ಜಾಗದಲ್ಲಿ ಕೆಲಸ ಮಾಡಿದರೆ ಹೆಚ್ಚೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಹಾಗೂ ಶುಭ ಯೋಗಗಳನ್ನು ಕೊಟ್ಟಿದ್ದಾರೆ ಎಂದು. ನೀವು ಕನ್ಯಾ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲೂ ಇದೆಲ್ಲ ನಡೆದಿದ್ರೆ ಅಥವಾ ನಡೆಯುತ್ತಿದ್ರೆ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.